ಚಳ್ಳಕೆರೆ ತಾಲೂಕಿನ ಮಧ್ಯ ಕರ್ನಾಟಕದ ಪ್ರಸಿದ್ಧ ಗೌರಸಮುದ್ರ ಮಾರಮ್ಮ ದೇವಿ ದೇವಸ್ಥಾನದಲ್ಲಿ ಪೂಜಾರಿಕೆ ವಿಚಾರ ಇದೀಗ ಹೊಸ ತಿರುವು ಪಡೆದುಕೊಂಡಿದ್ದು, ಜಾತಿ ನಿಂದನೆ ಆರೋಪವೂ ಕೇಳಿಬಂದಿದೆ. ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರ ಸಮ್ಮುಖದಲ್ಲಿ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಪೊಲೀಸ್ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಸಭೆ ನಡೆಸಿ, ವೈಯಕ್ತಿಕ ವಿಚಾರಗಳನ್ನು ದೇವಸ್ಥಾನ ಹಾಗೂ ಗ್ರಾಮದ ವಿಚಾರಕ್ಕೆ ತರಬಾರದು ಎಂದು ಸೂಚನೆ ನೀಡಿದ್ದಾರೆ. ಜಾತಿ ನಿಂದನೆ ಸಂಬಂಧ ಗಲಾಟೆ ನಡೆದಿದ್ದರೆ ಸಂಬಂಧಪಟ್ಟವರು ಅಧಿಕೃತವಾಗಿ ದೂರು ನೀಡಬೇಕು, ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಇದೇ ವೇಳೆ ಪೂಜಾರಿಗೆ ವಿಚಾರ ಈಗಾಗಲೇ ನ್ಯಾಯಾಲಯದಲ್ಲಿದ್ದು, ದೇವಸ್ಥಾನದ ಮುಂದೆ ಪ್ರತಿಭಟನೆ ನಡೆಸುವುದು ಗ್ರಾಮದ ಹಾಗೂ ಮಾರಮ್ಮ ದೇವಿಯ ಎಚ್ಚರಿಕೆ ನೀಡಿದ್ದಾರೆ. ಒಮ್ಮೆ ಪ್ರತಿಭಟನೆ ನಡೆದರೆ ಅದು ಕಾನೂನು ಉಲ್ಲಂಘನೆಯಾಗುವ ಸಾಧ್ಯತೆ ಇದ್ದು, ಸಮಸ್ಯೆ ಪರಿಹಾರಕ್ಕಾಗಿ ನೂರಾರು ಜನ ಸೇರುವ ಅಗತ್ಯ ಇರಲಿಲ್ಲ. ಗ್ರಾಮದ ಕೆಲ ಮುಖಂಡರು ಹಾಗೂ ಸಂಬಂಧಪಟ್ಟವರು ಕೂತು ಮಾತುಕತೆಯ ಮೂಲಕ ಸಮಸ್ಯೆ ಬಗೆಹರಿಸಿಕೊಳ್ಳಬೇಕು ಎಂದು ಅಧಿಕಾರಿಗಳು ಮನವಿ ಮಾಡಿಕೊಂಡಿದ್ದಾರೆ. ಈ ಕುರಿತು ಗ್ರಾಮದ ಮುಖಂಡರು ಹಾಗೂ ಅಧಿಕಾರಿಗಳು ಏನು ಹೇಳಿದ್ದಾರೆ ಎಂಬುದನ್ನು ನೀವೇ ಕೇಳಿ. ಇಂದ ತಹಸೀಲ್ದಾರ್ ಸಾಹೇಬರೆಲ್ಲ ಅವರಿಗೆ ವೇತನವೂ ಸಹ ನೀಡಿದ್ದಾರೆ, ಪೂಜಾರಿಯರಿಗೆ ವೇತನ ನೀಡಿದ್ದಾರೆ, ಒಂದೊಂದು ವರ್ಷ ಅವರಿಗೆ ಅಧಿಕಾರ ಕೊಟ್ಟಿದ್ದಾರೆ. ಆ ಅಧಿಕಾರ ನಡೆಸಿಕೊಂಡು ಸುಮಾರು 100 ವರ್ಷಗಳಿಂದ ಅವರ ತಾತ ಮುತ್ತಾತರಿಂದ ನಡೆಸ್ಕೊಂಡು ಬಂದಿದ್ರು. ಇವನು ನಿನ್ನೆ ಇವತ್ತು ಅಂದರೆ ಸುಮಾರು 1 ವರ್ಷದ ಕೆಳಗಡೆ ಈ ಒಂದು ತಹಸೀಲ್ದಾರ್ ಇಲಾಖೆಯಿಂದ ಯಾರು ಕೆಲವು ಅಧಿಕಾರಿಗಳ ಇಂದ ಕೆಲವು ದಾಖಲಾತಿಗಳನ್ನು ನಾನೇ ಪೂಜಾರಿ, ನಮ್ಮ ತಾತ ಮುತ್ತಾತರಿಂದ ನಮ್ಮ ಕುಟುಂಬದವರು ಮಾತ್ರ ಈ ಒಂದು ಪೂಜೆ ಮಾಡುವ ಹಕ್ಕು ಅಧಿಕಾರ ಹೊಂದಿದ್ದಾರಂತ ದಾಖಲಾತಿಗಳು ಪಡೆದಿದ್ದಾರೆ ಸರ್. ಆ ದಾಖಲಾತಿಗಳನ್ನು ಯಾರು ನೀಡಿದರೆ ಆ ಅಧಿಕಾರಿಗಳ ವಿರುದ್ಧ ತಾವು ದಯವಿಟ್ಟು ಕ್ರಮ ಕೈಗೊಳ್ಳಬೇಕು ಅಂತ ತಮ್ಮಲ್ಲಿ. ಮತ್ತೆ ಏನು ಈ ಚೀಟಿಂಗ್ ಮಾಡಿ ದಾಖಲಾತಿಗಳು ಪಡೆದಿದ್ದಾನೋ ಇವನ ವಿರುದ್ಧ ಸಹ ಒಂದು ಚೀಟಿಂಗ್ ಕೇಸ್ ಹಾಕ್ಬೇಕಂತ ತಮ್ಮಲ್ಲಿ ಮನವಿ ಸರ್. ವಕೀಲರು ಗೌರಸಮುದ್ರ ಗೌರವಾನ್ವಿತ ವೇದಿಕೆ ಮೇಲಿರುವಂತಹ ಮಾನ್ಯ ತಹಸೀಲ್ದಾರ್ ಸಾಹೇಬರು, ಡಿವೈಎಸ್ ಸಾಹೇಬರು ಮತ್ತು ನಮ್ಮ ಗೌರಸಮುದ್ರ ಗ್ರಾಮದಲ್ಲಿ ಇಷ್ಟೊಂದು ಜನ ಆಗಮಿಸಿ ತಮಗೆ ತಿಳಿಯಪಡಿಸುವ ವಿಚಾರವೇನೆಂದರೆ, ನಮ್ಮ ಗೌರಸಮುದ್ರ ಗ್ರಾಮದಲ್ಲಿ ಸುಮಾರು 100 ವರ್ಷಗಳಿಂದ ಶ್ರೀ ಮಾರಮ್ಮ ದೇವಿ ಮತ್ತು ಬೊಮ್ಮಲಿಂಗೇಶ್ವರ ದೇವಸ್ಥಾನ ಅಕ್ಕಪಕ್ಕದಲ್ಲಿರುವುದರಿಂದ ತುಮುಲಿನಲ್ಲಿ ಪೂಜೆ ಮಾಡುವ ವಿಚಾರದಲ್ಲಿ ಅಶೀಲನ ಶಬ್ದಗಳನ್ನು ಬಳಸಿ ಜಾತಿ ನಿಂದನೆ ಮಾಡಿರುತ್ತಾರೆ. ಪೂಜಾರಿ ಅರ್ಚಕರಾದ ಶ್ರೀ ಮಾರಣ್ಣ, ಪೂಜಾರಿ ಮಾರಣ್ಣ ಮತ್ತು ಮಕ್ಕಳು ಅಶೀಲನ ಶಬ್ದಗಳನ್ನು ಬಳಸಿ ಜಾತಿ ನಿಂದನೆ ಮಾಡಿರುವುದರಿಂದ ಇವತ್ತು ಎಲ್ಲರೂ ಆಗಮಿಸಿ ತಮ್ಮ ಮನವಿಯನ್ನು ಸಲ್ಲಿಸಬೇಕು. ಏನಂದ್ರೆ ಸುಮಾರು 50-60 ವರ್ಷಗಳಿಂದ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ ಮೊನ್ನೆಯ ದಿನ ಅಂದ್ರೆ ದಿನಾಂಕ 15/5/2026 ಬೆಳಗಿನ 7 ಗಂಟೆ ಸಮಯದಲ್ಲಿ ನಮ್ಮ ಗೌರಸಮುದ್ರ ಗ್ರಾಮದಿಂದ ತುಮುಲಿಗೆ ಹೋದಂತ ಶ್ರೀಮತಿ ಮಂಜಮ್ಮ ಗಂಡಲೆ ನಾಗರಾಜ ಮತ್ತು ಮಾರಕ್ಕ ಗಂಡಲೆ ಪೂಜಾರಿ ಲಿಂಗಯ್ಯ ಅವರು ಪ್ರತಿದಿನದಂತ ಪೂಜೆ ಮಾಡಲು ಹೋಗಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಏನು ಮಾರಮ್ಮ ದೇವಿನ ಪೂಜಾರಿಕೆಯನ್ನು ಮಾಡುತ್ತಿರುವಂತ ಪ್ರಸ್ತುತವಾಗಿ ಪೂಜೆ ಮಾಡುತ್ತಿರುವ ಪೂಜಾರಿ ಮಾರಣ್ಣ ಮತ್ತು ಅವರ ಮಕ್ಕಳಾದ ರುದ್ರಮೂರ್ತಿ, ಸಿದ್ದಣ್ಣ ಮತ್ತು ಮಾಂತೇಶ, ಗುರುರಾಜು ಮತ್ತು ರವಿ ಇವರೆಲ್ಲ ಏನು ಮಾಡಿದ್ದಾರೆ, ಅವಾಚ್ಯ ಶಬ್ದಗಳಿಂದ ತುಡಿಗೆ ಬಿಡುಗಡೆಯನ್ನು ಬೈದು ಅವರನ್ನು ಜಾತಿ ನಿಂದನೆ ಮಾಡಿ ಮತ್ತು ಅವರನ್ನು ಜಾಕೆಟ್ ಹಿಡಿದು ಸೀರೆ ಹಿಡಿದು ಎಳೆದಾಡಿ ಮತ್ತು ಅವರನ್ನು ತಾನು ಒಡೆದು ಹೊರ ಹಾಕಿರ್ತಾರೆ. ಕಂಪೌಂಡಿಂದ ತುಂಬಲಿನ ಆವರಣದಿಂದ ಹೊರ ಹಾಕಿರ್ತಾರೆ. ಅಲ್ಲಿಗೆ ಬಂದಿರುವಂತಹ ಸಾವಿರಾರು ಜನ ಭಕ್ತಾದಿಗಳು, ಅದು ಶುಕ್ರವಾರ ದಿನ ಸಾವಿರಾರು ಜನ ಭಕ್ತಾದಿಗಳು ಅದನ್ನು ನೋಡಿ ಯಾಕೆ ಈ ರೀತಿ ವರ್ತನೆ ಮಾಡ್ತಾ ಇದ್ರ ಅಂತ ಕೇಳಿದಕ್ಕೆ ಅವ್ರ ಮೇಲೆ ಸಹ ಗ್ರಾಮಸ್ಥರ ಮತ್ತು ಗೌರಸಮುದ್ರ ಗ್ರಾಮಸ್ಥರು ಮತ್ತು ಅಲ್ಲಿಗೆ ಬಂದಿರುವ ಭಕ್ತಾದಿಗಳು ಪ್ರಶ್ನಿಸಿದಾಗ ಅವ್ರ ಮೇಲೆಯೂ ಸಹ ಇದು ನಮ್ಮ ಊರಿಗೆ ಸಂಬಂಧಿತ ವಿಚಾರ, ಈ ಒಂದು ವಿಚಾರದಲ್ಲಿ ಏನಾದರೂ ಯಾರಾದರೂ ಭಾಗಿಯಾದರೆ ನಿಮ್ಮನ್ನು ಪ್ರಾಣ ವೇದಿಕೆಯ ಮೇಲೆ ಇಷ್ಟೊಂದು ದಿನ ಸೇರಿರೋದು ಇದೆ. ಸುಮಾರು ವರ್ಷಗಳಿಂದ ಯಾವತ್ತೊಂದು ಜಾತ್ರೆ ಪೂರ್ವ ಸೇರಿದ್ರು. ಇಷ್ಟೊಂದು ಜನ ಬರ್ತಿದ್ವಿ, ಏನೋ ಒಂದು 10-20 ಜನ ಸೇರ್ತಿದ್ವಿ. ಯಾವುದೇ ರೀತಿ
ತಕ್ಕ ತಕ್ಕವರು ಇಲ್ಲದೆ ನಾವು ಸುಮಾರು ವರ್ಷಗಳಿಂದ ಯಜಮಾನ್ ಏನು ಮಾಡ್ಕೊಂಡು ಸುಮಾರು ಜಿಟಿ ಮಾಡಿದಂತ ಮಾಜಿ ಪ್ರಧಾನದವರು 94 ವರ್ಷ ಅವರಿಗೆ ಇದೇ ಅವರ ಜೀವನದಲ್ಲಿ ಮತ್ತೆ ಸುಮಾರು ಅನುಭವದಲ್ಲಿ ಒಂದು 10ರಿಂದ 15 ತಹಸೀಲ್ದಾರ್ ನೋಡಿರ್ಬೋದು. ಇದೇ ಪರಿಗಣನೆ ಆಗಿರೋದು ಇದೇ ಪ್ರಾಬ್ಲಮ್ ನಮಗೆ. ಸುಮಾರು ಒಂದು 20 ವರ್ಷದಿಂದ ಅಲ್ಲಿ ಕನ್ವೀನರ್ ಪೋಸ್ಟ್ ಇಲ್ಲ. ಅದು ಸುಪ್ರೀಂ ಕೋರ್ಟ್ ಸ್ಟೇ ಆಗಿದ್ದರಿಂದ ಅದು ಜವಾಬ್ದಾರಿ ನಾವೇ ಮಾಡ್ತಾ ಇದ್ದೀವಿ. ಯಜಮಾನರ ಮುಖಾಂತರ ನಾವು ಅದು ನಾನೇ ಮಾಡ್ತಾ ಇದ್ದೀನಿ. ಪ್ರತಿ ವರ್ಷನೂ ಮುಂದೆ ಇಟ್ಕೊಂಡು ಎಲ್ಲರೂ ಗ್ರಾಮ ಪಂಚಾಯತ್ ಸದಸ್ಯರು ಇಟ್ಕೊಂಡು ಯಜಮಾನರು ಇಟ್ಕೊಂಡು ನಾವೇ ಮಾಡ್ತಾ ಇದ್ದೀವಿ. ಮತ್ತೆ ಅದೇ ರೀತಿ ಇಷ್ಟೊಂದು ಮಧ್ಯ ಕರ್ನಾಟಕದಲ್ಲಿ ನಮ್ಮ ಸುಮಾರು ತಮಿಳುನಾಡಿನಿಂದ, ಮೈಸೂರಿನಿಂದ, ಕೇರಳದಿಂದ ಬರ್ತಾರೆ. ಅಷ್ಟೊಂದು ಸುಮಾರು 6ರಿಂದ 8 ಲಕ್ಷ ಸೇರ್ತಾರೆ. ಅದು ಯಶಸ್ವಿಯಾಗಿ ಮಾಡ್ಕೊಂಡಿದ್ವಿ ಎಲ್ಲ ಗ್ರಾಮಸ್ಥರ ಮುಖಾಂತರ, ನಮ್ಮ ಅಧಿಕಾರಿಗಳ ಮುಖಾಂತರ, ಎಲ್ಲರ ಮುಖಾಂತರ. ಬಟ್ ಇದೇನು ಬೇರೆ ಯಾರು ಒಂದು 24 ಪೂಜಾರಿಗಳಿಂದ ಇಷ್ಟೊಂದು ಅಪಪ್ರಚಾರ ಮಾಡ್ಕೊಂಡು ನಮ್ಮ ನಾಚಿಕೆ ಗೊತ್ತಾಗಲಿ ನಮ್ಮ ಗ್ರಾಮಸ್ಥರಿಗೆ. ಈಗ ಒಂದೇ ಸರ್ ಒಂದೇ ನಾವು ಸರ್ ಇದು ಉಪ್ಪರು ಕೋರ್ಟು ಕಚೇರಿಗೆ ಹೋಯ್ತು ಅನ್ನೋ ಅಂತಾರೆ ಕಳ್ಸ್ಕೊಂಡ್ರೆ ಕೋರ್ಟ್ ಕಚೇರಿ ಅಂತ ಏನು ಮಾಡ್ಕೊಂಡು ಸಂಬಂಧ ಸರ್. ಅಲ್ಲಿ ಉಪ್ಪರು ಇಬ್ಬರು ಹೋಗ್ತಾರೆ ತುಂಬ್ಲು ಅಂತ ಹೊಸದ್ರಿಂದ 2 ಕಿಲೋಮೀಟರ್. ಅದು ಪೊಂಗ್ಲಿಂಗೇಶ್ವರ ಅಂತ ಪಕ್ಕದ ದೇವಸ್ಥಾನ ಇಲ್ಲ, ಅವರು ಇಬ್ಬರು ಹೋಗ್ತಾರೆ. ಇದು ಸುಮಾರು ವರ್ಷಗಳಿಂದ ಹೋಗ್ತಾ ಇದ್ದಾರೆ. ಯಾವುದೇ ರೀತಿ ಕರೆಕ್ಟ್ ಇರ್ತಿದ್ದಾರೆ ಸರ್. ಬಟ್ ಮೊನ್ನೆ ಒಂದು ವಾರದಿಂದ ಒಂದು 15 ದಿನದಿಂದ ಕರೆಕ್ಟ್ ಆಗ್ತಾ ಇದೆ. ನೀವು ಹೋಗ್ಬೇಡ್ರಿ, ನಿಮಗೆ ಏನೋ ಅಕ್ಕಿರಲ್ಲ. ಅಂದ್ರೆ ನಾವು ಗೌರಸಂತ ಮಾರಮ್ಮ ಅಂದ್ರೆ ಇದು ಬುದ್ಧಗಟ್ಟ ಜನಾಂಗದ ಆರಾಧ್ಯ ದೇವತೆ. ಅದು ಆಕ್ಚುಲಿ ಹಿಂದೆ ಇತಿಹಾಸ ಐತೆ. ಮಾರಮ್ಮ ದೇವಸ್ಥಾನ ಪೂಜಾರಿಗಳು ನಾಯಕರು ಅಂತ ಇತಿಹಾಸ ಇದೆ. ಅದು ನಾವು ಹೇಳ್ತಾ ಇಲ್ಲ, ನಮ್ಮ ತಾಯಿ ಹೇಳ್ತಾರೆ 94 ವರ್ಷ ಅವರಿಗೆ. ಅವ್ರು ಹೇಳ್ತಾ ಇದ್ದಾರೆ ಮೂಲತಃ ಅದು ST ಬೈಕೇನೆ ಅದು ನಾವು ಪೂಜಾರಿಗಳಂತೆ. ನಾವು ಪೂಜಾರಿಗಳಿಂದ ನಾವು ಗುರುಗಳು ಇಷ್ಟು ನಾವು ಜಾತ್ರೆಗೆ CC ಕ್ಯಾಮೆರಾ ಹಾಕಿಸ್ಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆ ನಮ್ಮ ದಂಡಾಧಿಕಾರಿ ತಹಸೀಲ್ದಾರ್ ಇರ್ಬೋದು. ಅವರಿಗೆ ನಮ್ಮ ಗ್ರಾಮದಿಂದ ಅವರಿಗೆ ಅಭಿನಂದನೆ ಹೇಳುತ್ತೇನೆ. ಇದು ಮಾಡಲಿಕ್ಕೆ ಬಹಳ ಒಳ್ಳೆಯದು. ಅಲ್ಲಿ ಜಾತ್ರೆಗಳಿಂದ ಇದು 3 ಸಾವಿರದಿಂದ 4 ಸಾವಿರ ಜನಸಂಖ್ಯೆ ದೊಡ್ಡ ನಮ್ಮ ಗ್ರಾಮ. ಒಂದೇ ಒಂದು CC ಕ್ಯಾಮೆರಾ ಮಾಡ್ಬೋದು. ಒಬ್ಬರೇ ಒಬ್ಬರು ನಮ್ಮ ಹುಡುಗರಾಗಿರ್ಬೋದು, ಹೆಣ್ಮಕ್ಳಾಗಿರ್ಬೋದು, ಗ್ರಾಮಸ್ಥರಾಗಿ ಮುದುಕರಾಗಿರ್ಬೋದು, ನಾವಾಗಿರ್ಬೋದು, ನಾವು ಮೆಂಬರ್ ಆಗಿರ್ಬೋದು, ಅಧ್ಯಕ್ಷ ಒಂದೇ ಒಂದು ಗಲಾಟೆ ಮಾಡಿರಲಿಲ್ಲ. ಅವ್ರ ಬಗ್ಗೆ ಅರ್ಚಕರ ಬಗ್ಗೆ ಒಂದೇ ಒಂದು ಗಲಾಟೆ ಮಾಡಿರಲಿಲ್ಲ. CC ಕ್ಯಾಮೆರಾ ಅಲ್ಲಿಂದ ಇಲ್ಲಿವರೆಗೂ ತೆಗಿರಿ ನೋಡ್ರಿ. ಮೊನ್ನೆ ಮಾತ್ರ ಯಾಕಪ್ಪ ನಿಮಗೆ ಹೈಕೋರ್ಟ್ ನಿಂತ್ರೆ ನೀವು ಹೇಳ್ಕೊಂಡು ಬಂದ್ಬಿಡ್ತವ, ಹೈಕೋರ್ಟ್ ಸ್ಟೇ ಆಯ್ತು ಕಡೆ ನೀವು ನಡೆದಿ ಅಂತ ನಮ್ಮ ಯಜಮಾನರು ಅಂದಿದ್ದಾರೆ. ಫಸ್ಟ್ ಮೂಲದ ಕರೆಂಟ್ ಏನು ಸ್ಟಾರ್ಟ್ ಆಯ್ತು ಕೆಲಸ ನಮ್ಮ ನಡೆಸ್ಬಿಡ್ತೀವಿ. ಇಬ್ಬರು ಹೆಣ್ಮಕ್ಳು ಮಾರಕ್ಕ ಮತ್ತೆ ಮಂಜಮ್ಮ ಅಂತ ಹೆಣ್ಮಕ್ಳು ಇದ್ದಾರೆ. ಅವರು ಸುಮಾರು ವರ್ಷಗಳಿಂದ ಹೋಗ್ತಾರೆ ತುಂಬ್ಲಕ್ಕೆ. ಅವ್ರಪ್ಪ ತುಂಬ್ಲಕ್ಕೆ ಹೋದ್ರೆ ಪ್ರತಿ ವರ್ಷ ಸುಮಾರು ನಾವು ಕೇಳಿದಂಗೆ ನನಗೆ ಒಂದು 42-43 ವರ್ಷ ಅವಾಗಿಂದ ಹೋಗ್ತಾ ಇದ್ದಾರೆ. ಅದಕ್ಕೆ ಇನ್ನೊಂದು ಹೋಗ್ತಾ ಇದ್ದಾರೆ. ಬಟ್ ಹೋದ ತಕ್ಷಣ ಒಂದು 3-4 ತಿಂಗಳಿಂದ ಅವನ್ನ ನಮ್ಗೆಲ್ಲ ಗ್ರಾಮಸ್ಥರಿಗೆ ಹೇಳ್ತಿತ್ತು, ನಮ್ಮನ್ನ ಬೇಡ ಅಂತಾರೆ, ನಮ್ಮನ್ನ ಬೇಡ ಅಂತಾರೆ. ಹೆಣ್ಮಕ್ಳು ಕರೆಕ್ಟಿ ಬೇಡ, ನೀವು ಉಪದ್ರ ಏನೋ ಅಡ್ಜಸ್ಟ್ಮೆಂಟ್ ಮಾಡ್ತಾರೆ. ಎಲ್ಲೆಲ್ಲೋ ಕೂಡಲಿಂದ ಏನೋ ಉಪವಾಸ ಏನೋ ಮುಟ್ಕೊಂಡು ಸುಮಾರು ಒಂದು ನಿಯಂತ್ರಣ ಬರ್ತಾರೆ. ನಮ್ಮಿಂದ ಯಾಕೆ ಅಪಪ್ರಚಾರ ಮಾಡ್ತೀರಿ, ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗಿ ಅಂತ ನಾವೇ ಹೇಳಿದ್ವಿ. ಆ ಮಾರಮ್ಮನಗೂ ನಾವು ಅದು ಕಡಿಮೆ ಆಗ್ಬೇಕು. ನಾವು ಈ ಹೊಸಂಬರಿ ಆರೋಪ ಮಾಡ್ಕೊಂಡು ಬಂದಿಲ್ಲ. ಇದೇ ಮೊದಲೇ ಬಾರಿ ಬಂದಿದ್ವಿ. ಅವನ್ನ ಏನು ಮಾತಾಡಿದ್ವಿ. ಅದೇ ವಿಚಾರವಾಗಿ ಮತ್ತೆ ತಾವು ಬಂದಿದ್ರಿ. ಇದು ಸ್ಪಷ್ಟವಾಗಿ ಯಾರು 4 ಜನ ಮಾತಾಡಿ 4 ಜನ ಎದ್ದಿತ್ತು ಸ್ಪಷ್ಟವಾಗಿ ಏನು ಸಮಸ್ಯೆ ಇದೆ ಅನ್ನೋದನ್ನ ಹೇಳಿದ್ರೆ ಅದನ್ನ ಇಲ್ಲಿ ಸಾಹೇಬರು, ತಹಸೀಲ್ದಾರ್ ಸಾಹೇಬರು ಮತ್ತು ನಮ್ಮ DSP ಸಾಹೇಬರೆಲ್ಲ ಇದ್ದಾರೆ. ಏನು ಬೇಕು ನಿಮಗೆ ಅನ್ನ ತೀರ್ಮಾನ ಮಾಡೋ ನಿಟ್ಟಿನಲ್ಲಿ ಮತ್ತು ಕಾನೂನು ಚೌಕಟ್ಟಿನಲ್ಲಿ ಅದನ್ನ ಯಾವ ರೀತಿಯಾಗಿ ಅದಕ್ಕೆ ಪ್ರಾವಿಷನ್ಸ್ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ತಿಳಿಸಿ ಹೇಳ್ತಾರೆ. ಆದರೆ ಇದರಲ್ಲಿ ಎಲ್ಲರೂ ಮಾತಾಡುವಂಥದ್ದು ಅವಶ್ಯಕತೆ ಇಲ್ಲ. ಸಮಸ್ಯೆ ಬಂದಿರೋ 100 ಜನ, ಏನು ತೊಂದರೆ ಇಲ್ಲ. ಅದನ್ನ ನಿಮ್ಮ ಮುಖಂಡರು ಅಂತ ಯಾರದಾರ ಅವ್ರು ಮಾತಾಡ್ತಾರೆ. ಅವ್ರು ಮಾತಾಡಿದ್ದನ್ನ ಸ್ಪಷ್ಟವಾಗಿ ಎಲ್ಲರೂ ಕೇಳಿಸ್ಕೊಳ್ಬೇಕು. ಅದಕ್ಕೇನು ಇದೆ ಅನ್ನೋದ್ರ ಬಗ್ಗೆ ಉತ್ತರನ ಆಮೇಲೆ ಕೊಡ್ತಾರೆ. ಎಲ್ಲರೂ ಮಾತಾಡಿ ಗೊಂದಲ ಮಾಡೋದು ಬೇಡ. ಮತ್ತು ಅಷ್ಟೊಂದು ನಾವು ಭಾಳ ಜನ ಬಂದಾಗ ಅಂತಂದು ಸುಮ್ಮನೆ ಏನೇನೋ ಮಾತಾಡೋದು ಅದೆಲ್ಲ ಸರಿಯಲ್ಲ, ಮಾತಾಡ್ಬೇಕು. ಯಾರು ಏನು ಈ ರೀತಿ ಆಗಿದೆ ಅಂತ ಹೇಳಿದ್ರಲ್ಲ ಆ ವಿಚಾರ ಮಾತ್ರ ನಮಗೆ ಈಗ ಹೇಳ್ತಿರೋದು.
ಅದರ ಸಲುವಾಗಿ ನಾನು ಓಬಣ್ಣನ ಜೊತೆ ಕೆಲವೊಂದ್ಸರಿ ಮಾತಾಡಿ ನಿಮ್ದೇನಾದರೂ ಇದ್ದರೆ ಬಂದು ನಮಗೆ ಕಂಪ್ಲೇಂಟ್ ಕೊಡಿ, ಅದೇನಿದೆ ಇಲ್ಲ ಎರಡು ಪಾರ್ಟಿನೂ ನೀವೇ ಕರ್ಕೊಂಡ್ಬರ್ರಿ. ಅವರು ಗೌಸಮುದ್ರ ಗ್ರಾಮದಲ್ಲಿ ಕೆಲವೊಂದು ವಿಚಾರಗಳನ್ನು ಗ್ರಾಮ ಪಂಚಾಯತಿ ಮೆಂಬರ್ಸು ಮತ್ತು ಇವರ ಅಧ್ಯಕ್ಷರು ಎಲ್ಲವನ್ನು ಇದುವರೆಗೂ ಬಂದಿರತಕ್ಕಂಥ ಎಲ್ಲ ಇದನ್ನು ಸಹ ಅವರೇ ಶಾಂತಿಯುತವಾಗಿ ಮುಂದೆ ನಿಂತು ಅವನ್ನ ಪರಿಹಾರ ಮಾಡ್ತಕ್ಕಂಥ ಒಂದು ಒಳ್ಳೆಯ ಕೆಲಸವನ್ನು ಅವೆಲ್ಲ ಮಾಡ್ತಾ ಬಂದಿದ್ದಾರೆ. ನಾನು ಸುಮಾರು ಈಗ 1.5 ವರ್ಷದಿಂದ ನಾನು ಇಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದೀನಿ. ಅದ್ರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದ್ರು. ಅವರೇ ಮತ್ತು ಮುಂದೆ ಇವರು ನಿಮಗೆ ಸಹಕಾರದ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ನಮ್ಮ ದಾವಣಗೆರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅದರಲ್ಲೂ ಈ ಒಂದು ಆಂಧ್ರದ ಗಡಿಭಾಗದಲ್ಲಿರ್ತಕ್ಕಂಥ ಒಂದು ಬಹಳ ಪ್ರಸಿದ್ಧವಾದ ದೇವಸ್ಥಾನ. ನಿಮ್ಮ ಒಳ ಕಿಟುಗಾಟಕ್ಕೆ ಈ ದೇವಸ್ಥಾನವನ್ನು ತಾವು ಯಾರು ಯೂಸ್ ಮಾಡ್ಕೋಬೇಕು. ನಿಮ್ಮ ವೈಯಕ್ತಿಕ ಹಿತಾಸಕ್ತಿಗಾಗಿ ದೇವಸ್ಥಾನದ ಹೆಸರನ್ನ, ದೇವಸ್ಥಾನವನ್ನ, ದೇವರನ್ನ ಇದರಲ್ಲಿ ಮಧ್ಯೆ ಹೇಳ್ತಕ್ಕಂಥ ಕೆಲಸ ಯಾರಿಗೂ ಮಾಡಬಾರ್ದು, ಹೌದಾ? ಯಾಕಂತಂದ್ರೆ ಇದು ಸರಿಯಲ್ಲ. ನಿಮ್ಮ ವೈಯಕ್ತಿಕ ಏನಾದರೂ ಇದ್ರೆ ಅವನ್ನ ನೀವು ಸೈಟಿಗೆ ಇಟ್ಕೊಂಡು ಬೇರೆ ರೀತಿ ಬಗೆಹರಿಸ್ಬೇಕು. ನಿಮಗೆ ಏನೇ ಆ ದೇವಸ್ಥಾನದ ವಿಚಾರವಾಗಿರ್ಬೋದು, ಪೂಜಾರ್ತಿ ವಿಚಾರವಾಗಿರ್ಬೋದು, ಅದಕ್ಕೊಂದು ಕಾನೂನು ಚೌಕಟ್ಟು ಅಂತದೆ. ಆ ಕಾನೂನು ಚೌಕಟ್ಟಿನಲ್ಲಿ ಏನಿದೆ ಅದನ್ನ ಬಗೆಹರಿಸ್ಕೊಳ್ಳೋದು. ಈಗ ಅವರು ನಮಗೆ ಹಿಂಗಂದ್ರು ಹಂಗಂದ್ರು ಅಂತ ಓಬಣ್ಣವರು ಹೇಳಿದ್ರು. ಆ ಅಮ್ಮ ಬಂದು ಒಂದು ಕಂಪ್ಲೇಂಟ್ ಕೊಟ್ಟರೆ ನಾವು ಕೇಸ್ ರಿಜಿಸ್ಟರ್ ಮಾಡಿ ಅದು ಇನ್ವೆಸ್ಟಿಗೇಷನ್ ಮಾಡಿ ಏನು ಮಾಡಬೇಕು ಅದೆಲ್ಲ ನಾವು ಮಾಡ್ತೀವಿ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಮತ್ತೆ ಇದು ಕೆಲವೊಂದು ದೇವಸ್ಥಾನದ ಮುಂದೆ ಪ್ರತಿಭಟನೆ ಮಾಡೋದು ನಾವು ಮಾಡ್ತೀವಿ, ಶಾಂತಿ ಮಾಡಬಾರ್ದು. ನಿಮ್ಮೂರು ಮರ್ಯಾದೆನ ನೀವು ತಗೊಂಡಂಗಾಗುತ್ತೆ. ದಯವಿಟ್ಟು ದೇವರ ವಿಚಾರ, ದೇವಸ್ಥಾನದ ಎದುರಿಗೆ ಪ್ರತಿಭಟನೆ ಮಾಡ್ತಕ್ಕಂಥ ವಿಚಾರಕ್ಕೆ ಯಾರು ಕೈ ಹಾಕಬಾರ್ದು. ಇದು ಒಳ್ಳೇದಲ್ಲ. ನಿಮ್ಮೂರಿಗೆ ಒಂದು ಒಳ್ಳೆಯ ಹೆಸರಿದೆ, ಒಂದು ಉತ್ತಮವಾದ ಒಂದು ಹೆಸರಿದೆ, ಪ್ರಸಿದ್ಧ ಗ್ರಾಮ ಅದು. ಯಾಕಂತಂದ್ರೆ ಆ ಮಾರಮ್ಮ ಇರೋದರಿಂದನೇ ಆ ಒಂದು ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥದ್ದು. ಅದನ್ನ ನಿಮ್ಮ ವೈಯಕ್ತಿಕ ವಿಚಾರಗಳಿಗೆ ತಗೊಂಡು ಅಲ್ಲಿ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಮಾಡಬೇಡಿ. ನೀವೆಲ್ಲರೂ ಬಂದು ಅಧಿಕಾರಿಗಳಿದ್ರೆ ಕೊಟ್ಟಿದ್ದೀರಿ, ಇದಕ್ಕೇನಿದೆ ಆಕ್ಷನ್ ಮಾಡೋಣ. ಮತ್ತು ಇದೇ ವಿಚಾರವಾಗಿ ಕೆಲವೊಂದು ಹೈಕೋರ್ಟಲ್ಲೂ ಈ ಮ್ಯಾಟ್ರು ನಡೀತಾ ಇದೆ. ಆ ಕೋರ್ಟ್ ಆದೇಶಕ್ಕೂ ಬದ್ಧರಾಗಿ ನಡೆಸತಕ್ಕಂಥ ಕೆಲಸವನ್ನು ಮಾಡಿ. ಅದನ್ನು ಬಿಟ್ಬಿಟ್ಟು ಈ ದೇವಸ್ಥಾನದ ವಿಚಾರ ತಗೊಂಡ್ಬಿಟ್ಟು ದೇವಸ್ಥಾನದ ಮುಂದೆ ಪ್ರತಿಭಟನೆ ಮಾಡ್ತೀರಿ ಅಂದ್ರೆ ಇದು ನಿಮ್ಮ ಊರಿನ ಒಂದು ಪ್ರಸಿದ್ಧಿಯ ಅವನತಿಗೆ ನೀವು ನಾಂದಿ ಹೇಳ್ದಂಗೆ ಇವತ್ತು. ಯಾರು ದಯವಿಟ್ಟು ಈ ಕೆಲಸವನ್ನ ಮಾಡಬೇಕು. ನಿಮ್ಮ ವೈಯಕ್ತಿಕ ಹಿತಾಸಕ್ತಿಗಳನ್ನ ಈ ದೇವಸ್ಥಾನದ ವಿಚಾರದಲ್ಲಿ ಬೇಳೆ ಬೇಯಿಸಿದಂಥ ಕೆಲಸವನ್ನ ಯಾರು ಮಾಡಬಾರ್ದು. ಮತ್ತೆ ಇದನ್ನ ನಾವು ಮಾಡ್ಲಿಕ್ಕೂ ಬಿಡೋದಿಲ್ಲ. ನಿಮ್ದೇನೇ ತೊಂದರೆ, ಅಡುಕು ತೊಡಕು ಏನಿದ್ರು ಬರ್ರಿ, ಅದಕ್ಕೆ ಇಲಾಖೆ ಇದೆ, ಕಾನೂನು ಚೌಕಟ್ಟಿದೆ. ಮತ್ತೆ ಆ ಒಂದು ಮಾರಮ್ಮ ದೇವಸ್ಥಾನ ಧಾರ್ಮಿಕ ಮತ್ತು ದತ್ತಿ ಇಲಾಖೆಗೆ ಒಳಪಟ್ಟಿರ್ತಕ್ಕಂಥ ದೇವಸ್ಥಾನ. ಅದಕ್ಕೆ ತಹಸೀಲ್ದಾರ್ ಸಾಹೇಬರಿದ್ದಾರೆ. ಏನು ಅದು ಯಾವ ರೀತಿ ಆ ಪೂಜಾ ಕೈಂಕರ್ಯಗಳು ನಡೀಬೇಕು, ಮತ್ತೆ ಅದೊಂದು ಸಂಪ್ರದಾಯ ಏನು, ಸಂಸ್ಕೃತಿ ಏನು ಅನ್ನೋದು ಸಾಹೇಬರಿಗೂ ಗೊತ್ತಿದೆ. ಆ ಒಂದು ಚೌಕಟ್ಟಿನಲ್ಲಿ ಅದನ್ನ ಏನು ಮಾಡಬೇಕು ಅದನ್ನ ಮಾಡ್ತಕ್ಕಂಥ ಕೆಲಸವನ್ನ ಅವ್ರು ಮಾಡ್ತಾರೆ. ಮತ್ತು ಕಾನೂನು ಚೌಕಟ್ಟಿನಲ್ಲಿ ಹೈಕೋರ್ಟಲ್ಲಿ ಆ ಮ್ಯಾಟ್ರ್ ಇದೆ, ಅದರಲ್ಲಿ ಏನಾಗಬೇಕು ಅದನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಒಂದು ವೇಳೆ ಅದಿಲ್ಲ ಅಂತಂದ್ರೆ, ಹೈಕೋರ್ಟಲ್ಲಿ ಈ ಮ್ಯಾಟ್ರು ನಡೀತಿರ್ಲಿಲ್ಲ ಅಂತಂದ್ರೆ ಅದಕ್ಕೆ ತಹಸೀಲ್ದಾರ್ ಸಾಹೇಬರು ಮತ್ತು ನಾವೆಲ್ಲರೂ ನಿಮ್ಮನ್ನ ಕೂರಿಸ್ಕೊಂಡು ನಿಮ್ಮ ಸಮ್ಮುಖದಲ್ಲೇ ಒಂದು ತೀರ್ಮಾನ ಮಾಡಿ ಮಾಡ್ತಕ್ಕಂಥ ಕೆಲಸವನ್ನ ನಾವೆಲ್ಲ ಮಾಡ್ತಾ ಇದ್ದೀವಿ. ಅದು ಹೈಕೋರ್ಟಲ್ಲಿ ಇರೋದ್ರಿಂದ ನಾವು ಅದರಲ್ಲಿ ಇಂಟರ್ಫಿಯರ್ ಆಗಲಿಕ್ಕೆ ಬರೋದಿಲ್ಲ. ಅದಕ್ಕೆ ನೆಕ್ಸ್ಟ್ ಡೇಟ್ 16 ನೆಕ್ಸ್ಟ್ ಡೇಟ್ ಇದೆ. ನೆಕ್ಸ್ಟ್ ಅದು ಯಾವ ರೀತಿಯ ಆದೇಶವನ್ನ ಕೊಡ್ತೈತಿ ಆ ರೀತಿ ತಿಳ್ಕೊಂಡ್ಬಿಟ್ಟು ಮುಂದಿನ ಕ್ರಮವನ್ನ ಕೈಗೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು. ಅದು ಬಿಟ್ಟು ದೇವಸ್ಥಾನದ ಎದುರಿಗೆ ಪ್ರತಿಭಟನೆಯನ್ನ ದಯವಿಟ್ಟು ಮಾಡಬೇಕು. ಇದು ಒಳ್ಳೆಯದಲ್ಲ. ನಮ್ಮ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅದೇನಂತಂದ್ರೆ ಮನೆ ಹೆಣ್ಮಕ್ಳು ಬಂದ್ಬಿಟ್ಟು ಹೋದಾಗ ಅವರಿಗೆ ವಾಚ್ಯ ಶಬ್ದಗಳನ್ನು ನಿಂದನೆ ಮಾಡಿ ಅವರಿಗೆ ಬೈದಿದ್ದಾರೆ ಅಂತ ಹೇಳ್ಬಿಟ್ಟು ಅವತ್ತಿನ ದಿನ ಬಂದ್ಬಿಟ್ಟು 4 ದಿನ ಅರ್ಜಿ ಕೊಟ್ಟಿಲ್ಲ. ಅವತ್ತಿನ ನಾವು ಬದಲಾವಣೆ ಇರೋದ್ರಿಂದ ಅವತ್ತಿನ ನಾವು ದಾಖಲೆ ಮಾಡೋದಾಗಿಲ್ಲ. ಆ ವಿಚಾರಕ್ಕೆ ಸಂಬಂಧಪಟ್ಟಾಗ ಈಗಾಗಲೇ ಇನ್ಸ್ಪೆಕ್ಟರ್ಗಳನ್ನ ಅರ್ಜಿ ಕಳಿಸ್ಕೊಟ್ಟಿದೆ. ಅದು ವೆರಿಫೈ ಮಾಡಿ ನಿಜ ಇರ್ತಂದ್ರೆ ನಿಮ್ದು ಏನಿದೆ ಇದು ಪ್ರಕಾರ ನಿಮಗೆ ದಾಖಲಿಂದನೇ ಆಗಿತ್ತು, ಅವರು ಅವಾಚ್ಯವಾಗಿ ಬೈದಿದ್ದು ನಿಜ ಇರ್ತಂದ್ರೆ ಖಂಡಿತವಾಗಿ 100% ಎಫ್ಐಆರ್ ಆಗಿ ಆಗ್ತದೆ. ಅದರಲ್ಲಿ ಏನು ಎರಡು ಮಾತಿದೆ, ಗೊತ್ತಾಯ್ತಾ? ಆಗ ಅವತ್ತಿನ ನಾವು ಕೇಳಿದ ಹೆಣ್ಮಕ್ಳು ಬಂದಾಗ ಮಾತಿದ್ದನ್ನು ಕೇಳಿದ್ದಾರೆ. ಪೊಲೀಸ್ ಸ್ಟೇಷನ್ ಹೋಗಿದ್ರೆ ನಮ್ಮ ಅಂತ ಇಲ್ಲ ಸರ್, ಪೊಲೀಸ್ ಸ್ಟೇಷನ್ ಹೋಗಿದ್ದೀವಿ ನೇರವಾಗಿ ಬಂದಿದ್ದೀವಿ ಅಂತ ಹೇಳಿದ್ರೆ, ಹಾಗಾಗಿ ನಮ್ಮ ಆಫೀಸಲ್ಲಿ ಇರ್ತಕ್ಕಂಥ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿಯೋದಲ್ಲ, ಪೊಲೀಸ್ ಸ್ಟೇಷನ್ ಹೋಗಿಲ್ಲ. ನೀವು ಹೋಗಿ ಕೊಟ್ಟರೆ ನೀವೇನು ಕಂಪ್ಲೇಂಟ್ ಕೊಟ್ಟರೆ ಎಫ್ಐಆರ್ ಮಾಡ್ತಕ್ಕಂಥದ್ದು. ಯಾರೇ ಬಂದು ಪೊಲೀಸ್ ಸ್ಟೇಷನ್ಗೆ
ಕಂಪ್ಲೇಂಟ್ ಕೊಟ್ಟು ನೀವು ಕೊಟ್ಟರೆ ವ್ಯವಹಾರ ಮಾಡ್ತೀವಿ, ಅವ್ರು ಕೊಟ್ಟರೆ ಅವ್ರು ವ್ಯವಹಾರ ಮುಂದೆ ನನಗೆ ಏನು ಕಂಡು ಬರ್ತದೆ ಅದನ್ನ ನಾವು ಮಾಡ್ತಕ್ಕಂಥದ್ದು ಮಾಡ್ತೀವಿ. ಇದು ಮೊದಲೇ. ಮತ್ತೆ ಎರಡನೇದಾಗಿ ಈಗ ನೀವು ಹೇಳಿರ್ತಕ್ಕಂಥದ್ದು ಏನಿದೆ, ಈಗ ದೇವಸ್ಥಾನದ ಮುಂದುಗಡೆ ನೀವು ನಮಗೆ ಅನುಮತಿ ಕೊಡಬೇಕು ಸ್ಟ್ರೈಕ್ ಮಾಡೋದಕ್ಕೆ ಅಂತಂದ್ರೆ ಅದು ಆಗೋದಿಲ್ಲ ಇನ್ ದ ಸೆನ್ಸ್ ಏನಂದ್ರೆ ಈಗ ಆಲ್ರೆಡಿ ಮ್ಯಾಟರ್ ಪೆಂಡಿಂಗ್ ಇದೆ ಹೈಕೋರ್ಟ್. ವಕೀಲರಿಗೆ ಚೆನ್ನಾಗಿ ಗೊತ್ತಿದೆ, ವಕೀಲರು ಮಾತಾಡ್ಬಾರ್ದು, ಬೇರೆ ಯಾರಾದ್ರೂ ಅಡಿಗೆ ಮಾತಾಡಿದಾರೆ ಅಂತ ಒಪ್ಪಬಹುದು, ಆ ಜನರಿಗೆ ಗೊತ್ತಿಲ್ಲ ತಿಳುವಳಿಕೆಲ್ಲ ಮಾತಾಡ್ತಾ ಇದ್ದಾರೆ ಒಪ್ಪಬಹುದು. ಹೈಕೋರ್ಟ್ ಮ್ಯಾಟರ್ ಪೆಂಡಿಂಗ್ ಇದ್ದಾಗ ಈ ತರ ಮಾತಾಡಿದ್ರೆ ಏನಾಗುತ್ತೆ ಅನ್ನೋದು ನಮ್ಗೆ ಚೆನ್ನಾಗಿ ವಕೀಲರಿಗೆ ಗೊತ್ತಿರ್ತದೆ, ಕಂಟೆಂಟ್ ಆಗ್ತಕ್ಕಂಥ ಈ ವಿಚಾರದಲ್ಲಿ ನೀವು ಇದನ್ನ ಅವರು ನದಿಗೆ ತನಕ ಕೂಡ ನಾವು ಅನುಮತಿ ಕೊಡಿ ಅಂತಂದ್ರೆ ತಹಸೀಲ್ದಾರ್ ಡಿಸಿ ಸಾಹೇಬರು ಈ ಹಂತದಲ್ಲಿ ಏನ್ ಹೇಳಕ್ಕಾಗುತ್ತದೆ. ಯಾಕಂದ್ರೆ ಮುಂದಿನ ದಿನಾಂಕ ಏನಿದೆ 16/6 ಇರ್ತಕ್ಕಂಥ ನೀವು ಮಾಡಬೇಕಾಗಿದ್ದು ಇಷ್ಟೇ ಏನು ಅಂತಂತಂದ್ರೆ ಈಗ ಅದರಲ್ಲಿ 5 ಜನರನ್ನ ಪಾರ್ಟಿ ಮಾಡಿದ್ರು. ಒಂದು ಡಿಸಿ ಸಾಹೇಬ್ ಮಾಡಿದಾರೆ, ಡಿಸಿ ಸಾಹೇಬ್ ಮಾಡಿದಾರೆ, ತಹಸೀಲ್ದಾರ್ ಸಾಹೇಬ್ ಮಾಡಿದಾರೆ, ಅದ್ರ ಜೊತೆಗೆ ಎನ್ವಿರಾನ್ಮೆಂಟ್ ಕಮಿಷನರ್ ಅವ್ರಿಗೆ ಮಾಡಿದ್ದಾರೆ. ಲಾಸ್ಟ್ ನೋಡಿ ಯಾರು ಬಾಲಚಂದ್ರ ಅಂತ ಆಯ್ತಾ. ತಿಂಗಳ 28ನೇ ತಾರೀಕು ಹೈಕೋರ್ಟ್ ನಲ್ಲಿ ಮ್ಯಾಟರ್ ಬಂದಾಗ ಬಾಲಚಂದ್ರ ಅವರಿಗೆ ಎಮರ್ಜೆನ್ಸಿ ನೋಟಿಸ್ ಇಶ್ಯೂ ಮಾಡಿ ಅಂತ ಕೆ ಬಾಲಚಂದ್ರ ಯಾರು ನನಗೆ ಗೊತ್ತಿಲ್ಲ, ಅವ್ರಿಗೆ ಇಶ್ಯೂ ಮಾಡಿ ಅಂತ ಹೇಳ್ಬಿಟ್ಟು ಆಟ ಆಗಿರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ಇನ್ನು ಉಳಿದಿರ್ತಕ್ಕಂಥ 4 ಜನ ಏನ್ ಬೇರೆಗಡೆ ಇದ್ದಾರೆ, ಅಸಿಸ್ಟೆಂಟ್ ಕಮಿಷನರ್ ಡಿ ಸಿ ಇದ್ದಾರೆ, ಆಲ್ರೆಡಿ ಅವ್ರು ಏನ್ ಮಾಡಿದ್ದಾರೆ ಪ್ಯಾರಾವೈಸ್ ರಿಮಾರ್ಕ್ಸ್ ಅನ್ನ ಈಗಾಗಲೇ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ. ಅವರು ಯಾರು ಬಾಲಚಂದ್ರ ಅನ್ನೋದು ಏನಿದೆ ಅವರು ಅವ್ರ ವಕೀಲ ಮುಖಾಂತರ ನ್ಯಾಯಾಲಯಕ್ಕೆ ಸಲ್ಲಿಸದೇ ಇರೋದ್ರಿಂದ ಅವ್ರ ಕೋರ್ಟ್ ಏನ್ ಮಾಡಿದ್ರೆ ಎಮರ್ಜೆನ್ಸಿ ನೋಟಿಸ್ ಇಶ್ಯೂ ಮಾಡಬೇಕಂತ ಹೇಳಿದ್ರೆ ಈ ವಕೀಲರಿದ್ದಾರೆ ಅವ್ರು ಯಾರು ಬಾಲಚಂದ್ರ ಮಾಡಿದ್ರೆ ಅವ್ರ ಕಡೆಯಿಂದ ನೀವು ಸಬ್ಮಿಟ್ ಮಾಡಿ ಮಾಡೋದ್ರಿಂದ 16 ದಿನ ಮಾಡಿ ಕರೆಕ್ಟ್ ಆಗಿ ಕೊಟ್ಟಿದ್ರು. ನೀವು ಪ್ಯಾರಾವೈಸ್ ರಿಮಾರ್ಕ್ಸ್ ಸಬ್ಮಿಟ್ ಮಾಡಿದ್ರೆ ಅಂತಂದ್ರೆ ಅವತ್ತಿನ ದಿನ ಅಂತಿಮ ಆದೇಶ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ಅದನ್ನ ಬೇಡ, ನೀವೇನ್ ಹೇಳ್ತಾ ಇದ್ರಲ್ಲ ನಾವು ಸ್ಟ್ರೈಕ್ ಮಾಡ್ತಾರೆ, ಸ್ಟ್ರೈಕ್ ಮಾಡೋದ್ರೆ ನೀವು ಸ್ಟ್ರೈಕ್ ಕುಂದ್ರು ಕೂಡ ತಹಸೀಲ್ದಾರ್ ಸಾಹೇಬ್ ಬರ್ಬೇಕು, ನಾನು ಬರ್ಬೇಕಾಗುತ್ತೆ. ಅಲ್ಲಿ ಬಂದು ನೀವೇನ್ ಗಮನ ಕೊಡ್ತಾರೆ ಅದನ್ನೇ ನಾವು ಸ್ವೀಕಾರ ಮಾಡ್ತಾ ಇದ್ದೀವಿ. ಅದನ್ನ ನೀವು ಕೈಬಿಟ್ಟು ಮುಂದಿನ ದಿನಾಂಕ ಏನಿದೆ ಅದರೊಳಗೆ ನೀವು ನ್ಯಾಯಾಲಯ ನಿಮ್ಮ ಹೋರಾಟ ಯಾವ ತರ ಇರಬೇಕಂತ ನಿಮಗೆ ಆಲೋಚನೆ ಮಾಡ್ಬೇಕು. ಇಲ್ಲಿ ಬಂದ್ಬಿಟ್ಟು ಅಧಿಕಾರಿಗಳಿಗೆ ನೀವು ಇಲ್ಲ ತೆಗಿಸ್ರಿ ಅಂತ ಮಾಡಕ್ಕಾಗೋದಿಲ್ಲ. ಯಾಕಂದ್ರೆ ಕಂಟೆಂಟ್ ಆಗ್ತದೆ, ಕೋರ್ಟ್ ಕಂಟೆಂಟ್ ಆಗೋದ್ರಿಂದ ನಾವು ಅದರೊಳಗೆ ಪ್ರಿಪೇರ್ ಆಗಕ್ಕೆ ಬರೋದಿಲ್ಲ. ಎಲ್ಲರೂ ಅರ್ಥ ಮಾಡ್ಕೊಳ್ಳಿ, ಚೆನ್ನಾಗಿ ಓದಿದೆ, ನೀವೇನ್ ಗಮನ ಕೊಡ್ತಾರೆ ಅದನ್ನ ನಾವು ಸ್ವೀಕಾರ ಮಾಡ್ತೀವಿ. ಬಂದು ಅದೇನು ಹೇಳಿದ್ರಲ್ಲ ಹೆಣ್ಮಕ್ಳು ಹೋದಾಗ ಅವ್ರಿಗೆ ಏನಾದ್ರು ತೊಂದರೆ ಆಗಿದೆ ಅವರಂತ ಜಾಗೃತಿ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಾಗೆ PS ಕಂಪ್ಲೇಂಟ್ ಕೊಡಿ, ನಾವು ವ್ಯವಹಾರ ಮಾಡ್ಕೊತೀವಿ. ನಿಮ್ಗೆ ಹೇಳ್ತಕ್ಕಂಥದ್ದು ಇಷ್ಟೇ, ನಾವು ಒಂದು 4 ದಿನ ಆಯ್ತು ಮತ್ತೆ ಯಾವುದೋ ದೇವ್ರ ಪೂಜೆಗೆ ಬಂದಾಗ ಇಡೀ ಎಲ್ಲರೂ ಅತ್ಯಂತ ಸಂತೋಷದಿಂದ ನೀವು ಪೂಜೆಯನ್ನ ಮಾಡಿದ್ರು. ಅದು ಕೂಡ ಇನ್ನೊಂದು 2-3 ತಿಂಗಳಾಗುತ್ತೆ ಮತ್ತೆ ನಿಮಗೆ ಜಾತ್ರೆ ಆ ಜಾತ್ರೆ ಸಮಯದಲ್ಲಿ ನೀವು ಮಾಡಿಬಿಟ್ಟು ನೀವು ಊರಿನವ್ರು ಮಾಡೋದ್ರಿಂದ ಏನಾಗ್ತದೆ ಎಲ್ಲರೂ ಕೂಡ ಪ್ರಚಾರ ಆಗ್ತದೆ. ಎಲ್ಲರಿಗೂ ಗೊತ್ತಿದೆ, ನಾನು ಬಂದು 3 ವರ್ಷ ಆಗಿದೆ. ಗೌರಸಮುದ್ರದ ಬಗ್ಗೆ ನಿಮಗೆ ಎಷ್ಟು ಗೊತ್ತಿದೆ ಅದಕ್ಕಿಂತ ಜಾಸ್ತಿ ಗೊತ್ತಿರಬೇಕು. ಏನು ಕೆಲಸ ಮಾಡ್ತಿದ್ದೀವಿ, ಏನು ಮಾಡ್ತಾ ಇಲ್ಲ ಅನ್ನೋದು ನಾನಾಗಲಿ ಅನ್ನೋದಾಗಲಿ ಎಲ್ಲರೂ ಪೊಲೀಸರಿಂದ ಎಲ್ಲ ಇಲಾಖೆಯವರು ಎಷ್ಟು ಸಪೋರ್ಟ್ ಮಾಡಿದ್ದೀವಿ ಆ ಗೌರವ ದೇವಸ್ಥಾನದ ಬಗ್ಗೆ ಅಂತ ನಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಈಗ ತಮಗೂ ಗೊತ್ತಿದೆ, ಇದೇ ವಿಷಯದ ಬಗ್ಗೆ ಹೆಚ್ಚಿನ ಒಂದು ಕೇಸ್ ಆಗಿದ್ದು ನಾವು ಕೇಸ್ ಹಾಕಿದಾಗ ಸರ್ ಏನಾಯ್ತಂದ್ರೆ DC ಆಫೀಸಲ್ಲಿ ಅದು ದಾಖಲೆ ಸಿಗಲಿಲ್ಲ ಅಂತೇಳಿ ಒಂದು ಹೈಕೋರ್ಟಲ್ಲಿ ಏನು ಮಾಡಿದ್ರೆ ಒಂದು ಕೇಸ್ ಹಾಕಿದ್ದಾರೆ. ಕೇಸ್ ಹಾಕಿದಾಗ ಏನಾಯ್ತು ಅಂದರೆ DC ಮೇಡಮ್ ಅವರು ಆ ಕೇಸ್ ತಗೊಂಡ್ರು ಸರ್. ಕೇಸ್ ತಗೊಂಡಾಗ ಏನಾಯ್ತು ಅಂದರೆ ಆ ಅದೃಷ್ಟಕ್ಕೆ ಆ ಕೇಸ್ಗಳೇ ಕಳೆದು ಹೋಗ್ತು ಸರ್. DC ಆಫೀಸರ್ ಏನೇನು ಮಾಡೋದೇ ಮಾಡಿ ಇದೇ ವಿಷಯದಲ್ಲಿ DC ಮೇಡಮ್ ಅವರು ಅಲ್ಲಿರೋ ತಹಸೀಲ್ದಾರ್ ಮೇಲೆ ಮತ್ತು ಕೇಸ್ ಮಾಡಿಸಿ ಅವ್ರ ಮೇಲೆ ಆಕ್ಷನ್ ತಗೊಂಡು ಸರ್. DC ಆಫೀಸರ್ ಇದ್ರ ಬಗ್ಗೆ ಇದೇ ವರ್ಷ ಇವನೇ ಕೇಸ್ ಇದಾದ್ಮೇಲೆ ಏನಾಯ್ತು ತಮಿಳು ಗೊತ್ತಿದೆ ಅವನು ಮತ್ತೆ ಹೈಕೋರ್ಟಿಂದ ಸ್ಟೇ ತಗೊಂಡು ಕೋರ್ಟಿಗೆ ಇಟ್ಟಿರ್ತವರೆಗೂ ಇವನೇ ಪೂಜಾರಿಗೆ ಕಂಟಿನ್ಯೂ ಮಾಡಬೇಕು ಅಂತ ಹೈಕೋರ್ಟ್ ಆದೇಶ ಕೊಟ್ಟಿದೆಯಲ್ಲ, ತಮಿಳು ಬಂದಿದೆ ಎಲ್ಲರೂ. ಹೈಕೋರ್ಟಲ್ಲಿ ಆದೇಶ ಕೊಟ್ಟ ಮೇಲೆ ನಾನು ಯಾರು ನೀವು ಯಾರು ಅದ್ರ ಬಗ್ಗೆ ಪ್ರಶ್ನೆ ಮಾಡಬೇಕು. ಸರ್ಕಾರಕ್ಕೆ ಪ್ರಶ್ನೆ ಮಾಡಲ್ಲ ಅಂದಾಗ ನಾನು ಯಾರು ನೀವು ಯಾರು ಪ್ರಶ್ನೆ ಮಾಡೋದಕ್ಕೆ ಮನುಷ್ಯ ಮಾತಾಡ್ತೀನಿ. ನಮ್ಮ ಕೋರ್ಟಲ್ಲಿ ಪೆಂಡಿಂಗ್ ಇದ್ದಾಗ ನೀವು ಬಂದು ನಾನು ಪ್ರತಿಭಟನೆ ಮಾಡ್ತೀನಿ, ಅದಕ್ಕೆ ಮಾಡ್ತೀನಿ, ಇದಕ್ಕೆ ಮಾಡ್ತೀನಿ ಅಂದರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ, ಅದನ್ನು ಒಳಗಾಗ್ತಾರ. ವಕೀಲರು ತಮಿಳು ಗೊತ್ತಿದೆ, ತಾವು ಮಾತಾಡೋದಾಗಿದ್ದನ್ನ ತಾವು ಅವ್ರಿಗೆ ಹೇಳ್ಬೇಕಾಗಿತ್ತು. ಆಗಿದೆ ನೆಕ್ಸ್ಟ್ 14ನೇ ತಾರೀಕುವರೆಗೂ ನೆಕ್ಸ್ಟ್ ಹಿಯರಿಂಗ್ ಇದೆ. ಆ ನೆಕ್ಸ್ಟ್ ಹಿಯರಿಂಗ್ ಮುಗಿಯೋವರೆಗೂ ಕೋರ್ಟಲ್ಲಿ ಡಿಸೈಡ್ ಆಗೋವರೆಗೂ ಯಾರು ಏನು ವಿಷಯ ತಾಳಕ್ಕೆ ಬರೋದಿಲ್ಲ.
ನಿಮಿಷ ಇದು ಫಸ್ಟ್ ಮಾತಾಡ್ತಾ ಇದ್ದೀನಿ. ನೀವು ದೇವಸ್ಥಾನದ ಆವರಣದ ಹತ್ರ ನೀವು ಪ್ರತಿಭಟನೆ ಮಾಡಿದ್ರೆ ಮಾತಾಡ್ತಾ ಎಲ್ಲ ವಿಷಯ ಮಾತಾಡ್ತೀನಿ ನಾನು. ಇದಾದ್ಮೇಲೆ ಏನಿದೆ ನೆಕ್ಸ್ಟ್ ತಾವು ಬೊಮ್ಮದೇವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಅದು ತುಂಗತ್ರ ಅಲ್ಲಿ ಏನು ಸಮಸ್ಯೆ ಇದೆ ತಮಗೆ? ಸರ್ ಏನಿಲ್ಲ ಸರ್, ಹಿಂದಿನ ಸರ್ ಸುಮಾರು ನಾವು ಹುಟ್ಟಕ್ಕಿಂತ ಮುಂಚೆ ಬಾಸಿ ಬೊಮ್ಮದೇವ್ರ ಪೂಜೆರು ಮಾರ ಪೂಜೆರು ತುಂಬ್ಲೂರಲ್ಲಿ ಪೂಜೆ ಮಾಡಿ ಒಂದಿರ ಹಣ್ಣನ ಅಥವಾ ಕಾಳು ಅಕ್ಕಿನ ಎಲ್ಲ ಸಮಭಾಗ ಮಾಡ್ಕೊಂಡು ಎರಡೇ ಭಾಗ ಸಮಸ್ಯೆ ಇದೆಯಾ? ಒಂದು ಸಮಸ್ಯೆ ಈಗ ಲಾಸ್ಟ್ ಟೈಮ್ ಇದೇ ಸದಾಶಿವ ಅನುಶಕ್ತಿ ಕೇಳಿ ಲಾಸ್ಟ್ ಟೈಮ್ ಜಾತ್ರೆ ನಡೀಬೇಕಾದ್ರೆ ನಾವ್ ಈ ಟಾಪಿಕ್ ಎತ್ತಿದಾಗ ನೀವೆಲ್ಲ ಅವ್ರಿಗೆ ಸಪೋರ್ಟ್ ಮಾಡಿದ್ರಿ ಇವಾಗ, ಹೌದಾ? ನೀವೆಲ್ಲ ಅವರಿಗೆ ನಾವು ಬೇಡ ನಾವೇ ತಗೋತೀವಿ ಬರೋದಿಲ್ಲ ಅಂತ ನಾವು ಮಾತಾಡಿದಾಗ ನೀವೆಲ್ಲ ಅವ್ರಿಗೆ ಸಪೋರ್ಟ್ ಮಾಡಿದ್ರಿ. ಈಗ ಏನಾಗೈತೆ ನಿಮಗೆ? ಈಗ ಅವರು ನಿಮ್ ಸಂಬಂಧನೇ ಇಲ್ಲ ಅಂತ. ಹಿಂಗಾದ್ರೆ ನೀವು ಚೆನ್ನಾಗಿದ್ದಾಗ ನಾವು ಸುಂದರ ನಾವು ಇನ್ನೇ ಚೆನ್ನಾಗಿದ್ವಿ ಸರ್. ವ್ಯವಸ್ಥೆ ನಾವೇ ಹೋಗಿದ್ವಿ ಅಲ್ಲಿ ಏನ್ ಬರುತ್ತೆ ನಾವೇ ತಗೋತೀವಿ ಅಂತ ಹೇಳಿದಾಗ ನೀವೆಲ್ಲ ಸೇರ್ಕೊಂಡು ಅವ್ರ ಕಡೆ ಮಾಡಿದ್ರಿ ನೀವು ಅವರು ಏನಿಲ್ಲ ಸರ್, ಕೋರ್ಟ್ ಆದೇಶ ವಿರುದ್ಧವಾಗಿ ನಾವು ಏನಿಲ್ಲ. ಅಲ್ಲಿ ಮುಗಿದ ವಿಷಯ. ಈಗ ನಾವು ಬೊಮ್ಮದೇವ್ರ ಬಗ್ಗೆ ಹೇಳ್ತಿರಲ್ಲ, ಅಲ್ಲ ಸರ್, ನಮ್ಗೆಲ್ಲ ಗೊತ್ತಿರೋ ಹಾಗೆ ಬೊಮ್ಮದೇವ್ರ ಕಾರ್ಯಕ್ರಮಗಳೆಲ್ಲ ಮಾಡಿದ್ರೆ ನಾವೇ ಸರ್. ಆಮೇಲೆ ಸಿಡಿ ಆಡೋದಾಗ್ಲಿ, ಸಾರ ಹಾಕೋದಾಗ್ಲಿ, ಮತ್ತೆ ಹೋಗ್ಲಿ ಹಾಕೋದಾಗ್ಲಿ, ವಾಸಿಪೋಯರ್ ಆಗ್ಲಿ, ಅಲ್ಲಿ ತುಂಗಲ್ ಬಂದು ಇವೆಲ್ಲ ಗೊತ್ತು ನಮ್ಗೆಲ್ಲ ಗೊತ್ತು. ರುದ್ರದೇವರು ಆ ವಿಷಯದ ಸಂಬಂಧ ಇಲ್ಲ. ಸಂಬಂಧ ಸರ್. ಇದೇ ವಿಷಯ ಗೊತ್ತಾಗ್ತದೆ. ಪೂಜೆ ಅಷ್ಟೇ ಸರ್. ಕೋರ್ಟ್ ಆದೇಶದ ಉಲ್ಲಂಘನೆ ಮಾಡಕ್ ಬಂದಿಲ್ಲ ಸರ್. ನಾವು ವಿಚಾರ ಮಾತಾಡಕ್ ಬರಲ್ಲ ಸರ್. ಸಾಮಾನ್ಯ ಬೇಡ ಸರ್. ಪೂಜಾರಿ ಬಂದಿದ್ದಾರೆ, ಅವ್ರ ಬಾಯಿಂದ ಏನಾಗುತ್ತೆ ನಿಮಗೆ? ನಮ್ಗೆ ಏನಿಲ್ಲ ಸರ್. ಬೊಮ್ಮದೇವ್ರ ಹಿಂದಿಂದ ಹೆಂಗ್ ನಡ್ಕೊಂಡು ಹೋಗಿಲ್ಲ ಹಂಗೆ ನಡ್ಕೊಂಡು ಹೋಗ್ಬೇಕು. ಬೊಮ್ಮದೇವ್ರ ಪೂಜಾರು ಮಾರ ಪೂಜಾರು ಹಂಗೆ ನಡ್ಕೊಂಡು ಹೋಗ್ಬೇಕು. ಆನಂದ್ ಪೂಜಾರಿ ಬಗ್ಗೆ ಮಾತಾಡಿದ್ರೆ ಐನೂರಾಗಿರೋದು ಕೇಳ್ತಿಲ್ಲ ಸರ್. ನಾವು ಕೋರ್ಟ್ ಅವನೇ ಇರ್ಲಿ, ಅವ್ರು ತೀರ್ಮಾನ ಆಗುವಾಗ ಅವನ ಪೂಜಾರಿಕೆ ಇರ್ಲಿ, ಪೂಜಾರಿಗೆ ಚೇಂಜ್ ಮಾಡೋದು ಕೇಳ್ತಿಲ್ಲ. ಬೊಮ್ಮದೇವ್ರ ವಿಚಾರವಾಗಿ ಏನಾಯ್ತು ಯಾವುದೇ ಕಾರಣಕ್ಕೂ ನಮ್ಗೆ ತೊಂದರೆ ಮಾಡ್ತಾರೆ. ನೀವು ಬರಂಗಿಲ್ಲ ಅನ್ನಂಗಿಲ್ಲ. ಇಬ್ಬರು ಏನು ಅನ್ಯೂನ್ಯವಾಗಿ ಹೋಗಿದ್ರು ಹಿಂದೆ. ಹ್ಞೂ ಸರ್. ಅದನ್ನೆಲ್ಲ ಹೇಳೋದು ಸುಮ್ಮನೆ ಸಾಹೇಬ್ರು ಮಾತಾಡ್ತಾ ಸುಮ್ಮನೆ ಮಾತಾಡ್ಲಿ. ಆಮೇಲೆ ಅದೇನು ಇದ್ರೆ ಕಾಲ ಮಾತಾಡೋದು ಸರ್. ಆ ವಿಚಾರವಾಗೇ ಬಂದಿದ್ದಾರೆ. ಒಂದೇ ಉದ್ದೇಶ ಸರ್, ಮತ್ತೊಂದು ಕೋರ್ಟಿಗಿರೋದನ್ನ ನಾವೆಲ್ಲ ಗೌರವಿಸ್ತಾ ನೀವು ಹೇಳಿದ್ದಕ್ಕೆ ಸಾಕು, ನೀವು ಹೇಳಿದ್ದಕ್ಕೆ ಅಲ್ಲಿ ಗಲಾಟೆ ಆಗ್ಬೋದು ಹೇಳೋದಕ್ಕೆ ಎಲ್ಲ ಜವಾಬ್ದಾರಿ ತಗೊಂಡು ಗ್ರಾಮಸ್ಥರ ಜವಾಬ್ದಾರಿ ತಗೊಂಡು ಪರಿಗಣಿಸಿ. ನೀನು ಏನು ಕೋರ್ಟಿಗೆ ಮಾತಾಡ್ತೀವಿ, ಇಲ್ಲಿ ಮಾತಾಡ್ಬೇಡ ಅಂತ ನಾವೇ ಹೇಳ್ತೀವಿ. ಅವರು ಬಂದಿದ್ದೀವಿ, ಅದು ನಾವು ಗೌರವ. ಇವ್ರಿಗೆ ಹೆಣ್ಮಕ್ಳು ನಮ್ಮಲ್ಲಿ ಹೋಗಿದ್ರಲ್ಲ ಸರ್, ಅದ್ರಲ್ಲಿ ನಾವು ಕೇಳಕ್ ಬಂದಿದ್ದೀವಿ, ಕೇಳಕ್ ಬಂದಿಲ್ಲ. ಕೇಸ್ ಕೊಡ್ರಿ ಅಂತ ಯಾರು ಕಾನೂನು ಕೇಳ್ತವ್ರು ಏನಾದ್ರೆ ಬಂದು ಮಾತಾಡಿ. ನಾಲ್ಕು ಜನ ಮಾತಾಡಿರಿ, ನನ್ನದ್ರಾಗ್ಲಿ ಸಾಹೇಬ್ರಾಗ್ಲಿ ಬಂದು ಮಾತಾಡಿರಿ. ಬಟ್ ಯಾರು ಪ್ರತಿಭಟನೆ ಮಾಡ್ತೀವಿ ಅವ್ರು ಮಾಡ್ತೀವಿ ಅದೇನು ಏನು ಮಾಡಲ್ಲ ಸರ್. ಕಾರ್ಯಕ್ರಮಗಳೆಲ್ಲ ಮಾಡೋದು ನಾವೇ ಆಮೇಲೆ ಮಾತಾಡೋದು ಅಂತ ಹೇಳಿ ನಿಮಗೆ ಅದು 5 ಜನ ಬಂದ್ರೆ ನಾವು ಕೂತ್ಕೊಂಡು ಮಾತಾಡ್ತೀವಿ. ಕೇಸ್ ಎಫ್ ಐ ಆರ್ ಭಾಳ